ಹೇ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗ್ಯಾಜೆಟ್ ಗೌರ್ ಮಾತಾಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡಕ್ಕೆ ಹೊರಟಿರುವಂಥ ಪ್ರಾಡಕ್ಟ್ ಬಂದು ರಿಯಲ್ಮಿ C1 2019 ವರ್ಷನ್. ಸೊ ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗ್ಯಾಜೆಟ್ ಗೌಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ. ಸೊ ತಡ ಮಾಡಿದಿರಾ, ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಅನ್ಬಾಕ್ಸಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಬಾಕ್ಸ್ ಅನ್ನು ತೋರ್ಸೋಕೆ ಇಷ್ಟಪಡ್ತೀನಿ. ಎಲ್ಲ ರಿಯಲ್ಮಿ ಪ್ರಾಡಕ್ಟ್ ಥರನೇ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬರುತ್ತೆ. ಈ ಪ್ಯಾಕಿಂಗ್ ಬಂದು C1 ಅಂತ ಬರೆದಿದ್ದಾರೆ ಹಾಗೂ ರಿಯಲ್ಮಿ ಬ್ರ್ಯಾಂಡಿಂಗ್ ಇದೆ. ಇನ್ನು ಒಂದು ಸೈಡಲ್ಲಿ ನೋಡಿದ್ರೆ ರಿಯಲ್ಮಿ ಬ್ರ್ಯಾಂಡಿಂಗ್, ಹಾಗೆ ಹಿಂದೆ ನೋಡಿದ್ರೆ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಇದು ಬಂದು 3GB RAM 32GB ಸ್ಟೋರೇಜ್ ವೇರಿಯಂಟ್, ನೇವಿ ಬ್ಲೂ ಕಲರ್ ಅಂತ. ಕೆಳಗೂ ಸ್ಪೆಸಿಫಿಕೇಶನ್ಸ್ ಇದೆ, ಕ್ಯಾಮ್ರಾ ಹಾಗೂ ಬೇರೆ ಬೇರೆ ಸ್ಪೆಸಿಫಿಕೇಶನ್. ಅದು ನಿಮಗೆ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಸೊ ಈ ಫೋನ್ನ ಸೀಲನ್ನು ಬ್ರೇಕ್ ಮಾಡೋಣ. ಸೊ ನೀವು ಈಗ ನೋಡ್ತಿದ್ರೆ ಸೀಲನ್ನು ತೆಗ್ದೀನಿ. ಒಂದು ಪ್ಲಾಸ್ಟಿಕ್ ಕವರ್ ಬರುತ್ತೆ ಮೇಲೆ, ಅದು ಬಿಟ್ಟರೆ ಫೋನು ಸ್ಲೈಡ್ ಓಪನ್ ಆಗುತ್ತೆ. ಓಕೆ, ಈ ಫೋನ್ನ ಕ್ಯಾಪನ್ನು ತೆಗ್ದೀನಿ. ಈ ಫೋನ್ನ ಕ್ಯಾಪ್ ಫಸ್ಟ್ ಸಿಗುವಂಥದ್ದೇ ನಮಗೆ ಒಂದು ಪಾಂಪ್ಲೆಟ್ ಸಿಗುತ್ತೆ, ರಿಯಲ್ಮಿನ ಯೂಸರ್ ಮ್ಯಾನ್ಯುಯಲ್ಲು. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಎಲ್ಲ ಫೋನಲ್ಲಿ ಸಿಗೋ ಥರ. ಹಾಗೆ ಒಂದು ಸಿಲಿಕಾನ್ ರಬ್ಬರ್ ಕೇಸ್, ರಿಯಲ್ಮಿ C1ಗೆ ಆಗೋ ಸಿಲಿಕಾನ್ ರಬ್ಬರ್ ಕೇಸ್. ಹಾಗೆ ಕೆಲವು ಡಾಕ್ಯುಮೆಂಟೇಷನ್. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಡೋಣ. ಹಾಗೆ ಇವಾಗ ಫೋನ್ನ ನೋಡೋದಾದರೆ, ಈ ಫೋನ್ ನಾನು ಹೇಳಿದಂಗೆ ನೇವಿ ಬ್ಲೂ ಕಲರ್ ಇರೋದು. ಸೊ ಇದನ್ನು ಸದ್ಯಕ್ಕೆ ಸೈಡಿಗೆ ಇಟ್ಟಿರ್ತೀನಿ. ಒಳಗಡೆ ಬಾಕ್ಸ್ ಒಳಗೆ ಏನೇನು ಸಿಗುತ್ತೆ ಅಂತ ನೋಡೋಣ, ಆಮೇಲೆ ಫೋನ್ಗೆ ಬರ್ತೀನಿ. ಬಾಕ್ಸಲ್ಲಿ ನಮಗೆ ಒಂದು ಟ್ರಾವೆಲ್ ಅಡಾಪ್ಟರ್ ಸಿಗುತ್ತೆ. ಈ ಟ್ರಾವೆಲ್ ಅಡಾಪ್ಟರ್ ಬಂದು 5V ಟ್ರಾವೆಲ್ ಅಡಾಪ್ಟರ್ ಬಂದು 2 amperes ಟ್ರಾವೆಲ್ ಅಡಾಪ್ಟರ್. ನಾರ್ಮಲ್ ಫಾಸ್ಟ್ ಚಾರ್ಜಿಂಗ್ ಏನಲ್ಲ, ನಾರ್ಮಲ್ ಟ್ರಾವೆಲ್ ಅಡಾಪ್ಟರು. ಹಾಗೆ ಇದರೊಳಗೆ ಸಿಗುವಂಥ ಒಂದು ಡೇಟಾ ಕೇಬಲ್ ಹಾಗೂ ಚಾರ್ಜಿಂಗ್ ಕೇಬಲ್. ಚಾರ್ಜಿಂಗ್ ಕೇಬಲನ್ನು ನೋಡೋದಾದರೆ, ಇದು USB Type A ಟು ಮೈಕ್ರೋ USB ಕೇಬಲ್, ನಾರ್ಮಲ್ ಲೆಂತ್ ಇರುವಂಥ ಒಂದು ಕೇಬಲ್. ಸೊ ಇದನ್ನೆಲ್ಲ ಸದ್ಯಕ್ಕೆ ಸೈಡಿಗಿಟ್ಟು ಇವಾಗ ಫೋನಿಗೆ ಬರೋಣ. ಫೋನ್ ಬಂದು ನಾನು ಹೇಳ್ದಂಗೆ ನೇವಿ ಬ್ಲೂ ಕಲರ್, ತುಂಬ ನೋಡೋಕ್ಕೆ ಚೆನ್ನಾಗಿದೆ, ಅಪೀಲಿಂಗ್ ಆಗಿದೆ ಕಣ್ಣಿಗೆ. ಇದು ಮೇಲ್ಗಡೆ ಒಂದು ರ್ಯಾಪರ್ ಬರುತ್ತೆ, ಇದು ಕಿತ್ತಿದ್ರೆ ಸಣ್ಣ ಸ್ಟಿಕ್ಕರ್ ಇದೆ. ಇದರೊಳಗೆ ಅದ್ರದ್ದು IMEI ನಂಬರ್ ಅವೆಲ್ಲ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನೋಡೋಕ್ಕೆ ಫೋನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದು ಬ್ಲೂ ಕಲರಲ್ಲಿ ಶೈನ್ ಹೊಡೆಯುತ್ತೆ. ಹಾಗೆ ಇಲ್ಲಿ ನಾನು ನಿಮಗೆ ಒಂದು ಫಿಸಿಕಲ್ ಓವರ್ವ್ಯೂ ಕೊಟ್ಬಿಡ್ತೀನಿ ಫೋನ್ದು. ಇದು ಬಂದು 6.3 inches ಇರುವಂಥ ಒಂದು ಫೋನ್. ನೀವು ನೋಡ್ತಿರ್ಬೋದು ಮುಂದೆ ಸ್ಕ್ರೀನ್ 6.3 inches ಇದೆ. ಹಿಂದೆ ಡ್ಯುಯಲ್ ಕ್ಯಾಮ್ರಾ ಇರುವಂಥ ಫೋನು, LED ಫ್ಲ್ಯಾಶ್ ಜೊತೆಗೆ. ಒಂದು ಕ್ಯಾಮ್ರಾ ಬಂದು 15 MP, ಒಂದು ಕ್ಯಾಮ್ರಾ ಬಂದು 2 MP. ಸೆಕೆಂಡರಿ ಕ್ಯಾಮ್ರಾ ಏನೊಂದು ಡೆಪ್ತ್ ಸೆನ್ಸಿಂಗ್ಗೆ ಯೂಸ್ ಆಗುವಂಥ ಕ್ಯಾಮ್ರಾ. ಸೈಡಲ್ಲಿ ನಿಮಗೊಂದು ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಸಿಮ್ ಟ್ರೇ ಸಿಗುತ್ತೆ. ನಾವದನ್ನ ಓಪನ್ ಮಾಡಿ ನೋಡಿದ್ರೆ ನಮಗೆ ಇಲ್ಲೊಂದು ಮೆಮೊರಿ ಕಾರ್ಡ್ ಹಾಗೂ 2 SIM 3 ಹಾಕುವಂಥ ಒಂದು ಸ್ಲಾಟ್ ಸಿಗುತ್ತೆ. ಸೊ ಇದನ್ನು ನಾವು ವಾಪಸ್ ಹಾಕಿದ್ರೆ ಹಾಗೂ 2 ವಾಲ್ಯೂಮ್ ರಾಕರ್ಸ್, ಇಲ್ಲೊಂದು ಪವರ್ ಬಟನ್. ಇದನ್ನ ಫಸ್ಟ್ ಟೈಮ್ ಬೂಟ್ ಮಾಡ್ತೀನಿ, ನೋಡೋಣ. ಓಕೆ, ಒಳಗಡೆ ಬ್ಯಾಟ್ರಿ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು, ನಾಚ್ ಇದೆ, ನಿಮ್ಮ ಸ್ಕ್ರೀನ್ ಆನ್ ಆದ್ಮೇಲೆ ಕಾಣಿಸುತ್ತೆ. ಇದನ್ನ ಫಸ್ಟ್ ಬೂಟ್ ಮಾಡಿ, ಇದನ್ನ ಫುಲ್ ಸೆಟಪ್ ಮಾಡಿ ವಾಪಸ್ ಬರ್ತೀನಿ. ಸೊ ನೀವೀಗ ನೋಡ್ತಿರ್ಬೋದು, ನಾನು ಈ ಫೋನ್ನ ಕಂಪ್ಲೀಟಾಗಿ ಸೆಟ್ ಮಾಡಿದ್ದೀನಿ. ಈ ಫೋನ್ ಬಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ನೀವು ನೋಡ್ತಿರೋಂಗೆ ಹಿಂದ್ಗಡೆ ಯಾವುದೇ ರೀತಿ ಅಂತ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇಲ್ಲ. ಸೊ ಈ ಫೋನ್ಗೆ ಫೇಸ್ ಅನ್ಲಾಕ್ ಇದೆ. ಸೊ ಫೇಸ್ ಅನ್ಲಾಕ್ ಸೆಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಅಂತಲೇ ಹೇಳ್ಬೋದು. ಇವಾಗ ನಾನು ಫೋನ್ ಅನ್ಲಾಕ್ ಮಾಡಿದ್ದೀನಿ. ಅರೆ, ಈ ಫೋನ್ ಕಡೆ ನೋಡ್ತಿಲ್ಲ, ನೋಡಿದ ತಕ್ಷಣ ಇನ್ಸ್ಟೆಂಟಾಗಿ ಓಪನ್ ಆಗೋಗುತ್ತೆ, ನಿಮ್ಗೆ ಲಾಕ್ ಸ್ಕ್ರೀನು ಕಾಣಲ್ಲ. ನೀವು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ.
ಇನ್ಸ್ಟೆಂಟಾಗಿ ಓಪನ್ ಆಗೋಗುತ್ತೆ, ಲಾಕ್ ಸ್ಕ್ರೀನು ಕಾಣಲ್ಲ, ತುಂಬ ಫಾಸ್ಟಾಗಿದೆ, ತುಂಬ ಚೆನ್ನಾಗಿದೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇಲ್ಲ ಅಂತ ಒಂದು ಡಿಸಡ್ವಾಂಟೇಜೇ ಅನ್ಸಲ್ಲ ನಿಮಗೆ, ಫೇಸ್ ಅನ್ಲಾಕ್ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಫೋನ್ನ ನೀವು ಫೀಚರ್ಸ್ ನೋಡೋದಾದರೆ, ನೀವು ನಾನು ಆವಾಗಲೇ ಹೇಳ್ದಂಗೆ ಈ ಫೋನ್ ಬಂದು 6.3 ಇಂಚಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾಚ್ ಡಿಸ್ಪ್ಲೇ ಇರುವಂಥದ್ದು. ಈ ಫೋನ್ ಬಂದು 3GB ರ್ಯಾಮು, 32GB ಸ್ಟೋರೇಜ್ ವೇರಿಯಂಟಲ್ಲಿದೆ. ಇದ್ರದ್ದು ಇನ್ನೊಂದು ವೇರಿಯಂಟ್ ಇದೆ 2GB ರ್ಯಾಮ್ 32GB ಸ್ಟೋರೇಜ್, ಆದರೆ ಅದು ವರ್ತಲ್ಲ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಈ ಫೋನ್ನ ನಾನು ಪರ್ಚೇಸ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ ಒಂದು ಡಿಸ್ಪ್ಲೇ ಇದು, ವಿತ್ ನಾಚ್ ಇದೆ. ಹಾಗೆ ಈ ಇದ್ರದ್ದು ಕ್ಯಾಮ್ರಾ ಪರ್ಫಾರ್ಮೆನ್ಸ್ಗೆ ಬಂದರೆ ಕ್ಯಾಮ್ರಾನು ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು, ಸುಮ್ಮನೆ ಒಂದು ಸ್ಯಾಂಪಲ್ ತೆಗೆದು ತೋರಿಸ್ತೀನಿ. ನೋಡಿ, ಕ್ಯಾಮ್ರಾ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಹಾಗೆ ಡೀಟೇಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ನೀವು ಫ್ರಂಟ್ ಕ್ಯಾಮ್ರಾ ನೋಡ್ಬೋದು. ಫ್ರಂಟ್ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದ್ರೆ ಎಕ್ಸಾಂಪಲ್, ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಡೀಟೇಲ್ಸ್. ಕೆನಾನ್ ಅನ್ನೋವಂಥ ಪ್ರತಿ ವರ್ಡು ಕಾಣಿಸುತ್ತೆ. ಹಾಗೆ ಒಳಗಿರುವಂಥ ಒಂದು ರೀಡಿಂಗ್ಸ್ ಏನಿದೆ MM28 ಅವೆಲ್ಲ ಫುಲ್ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಡೀಟೇಲ್ಸ್ ಇದೆ. ಸೊ ನೆಕ್ಸ್ಟ್ ಫೀಚರ್ ಕಡೆ ಹೋಗೋದಾದರೆ, ಸೊ ಈ ಫೋನ್ ಬಂದು ಆಂಡ್ರಾಯ್ಡ್ ಓರಿಯೋನಲ್ಲಿ ಏನೊಂದು ರನ್ ಆಗ್ತಿರೋವಂಥದ್ದು ಕಲರ್ OS ಇರೋದು ಈ ಫೋನಲ್ಲಿ. ನೋಡೋಣ ಯಾವ ಕಲರ್ OS ಇದೆ ಅಂತ. ಅಬೌಟ್ ಫೋನ್ಗೆ ಹೋದರೆ ಕಲರ್ OS ವರ್ಷನ್ 5.2.1 ನೀವು ಇಲ್ಲಿ ನೋಡ್ತಿರ್ಬೋದು. ಕಲರ್ OS ವರ್ಷನ್ 5.2.1 ಹಾಗೂ ಆಂಡ್ರಾಯ್ಡ್ ವರ್ಷನ್ 8.1 ಓರಿಯೋ. ನೀವಿಲ್ಲಿ ನೋಡ್ತಿರ್ಬೋದು, ಇದ್ರೊಳಗಿರುವಂಥ ಒಂದು ಪ್ರೊಸೆಸರ್ ಬಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 450 ಆಕ್ಟೋಕೋರ್ ಪ್ರೊಸೆಸರ್ ಹಾಗೂ ರ್ಯಾಮ್ ಇರುವಂಥ 3GB. ಇದು ಸ್ಟೋರೇಜ್ ಬಂದು 32GB ನಾನು ಆವಾಗಲೇ ಹೇಳ್ದಂಗೆ, ಆದರೆ ನಿಮಗೆ ಸಿಗೋವಂಥ ಸ್ಟೋರೇಜ್ ಬರೀ 20GB. ಹಾಗೆ ನಾವು ಈ ಫೋನ್ನ ಲುಕ್ಸಿನ ಬಗ್ಗೆ ಮಾತಾಡೋದ್ರೆ ತುಂಬ ಚೆನ್ನಾಗಿ ಏನೊಂದು ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ನೋಡ್ಬೋದು ಪ್ಲಾಸ್ಟಿಕ್, ಅದೂ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ. ಹಾಗೂ ಕಲರ್ ನೋಡ್ತಾ ಇರ್ಬೋದು ನೀವು, ಒಂಥರ ಗ್ರೇಡಿಯಂಟ್ ಕಲರ್, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಇದರೊಳಗಿರುವಂಥ ಮೇನ್ ಪಾಯಿಂಟ್ ಏನಂದರೆ, ಇನ್ನು ಹೆಡ್ಫೋನ್ ಜಾಕ್ ಇದೆ, ಹಾಗೂ ಮೈಕ್ರೋ USB ಕೇಬಲ್. ಇದು ಬಂದು ಸ್ಪೀಕರ್ಸ್, ಮೈಕ್, ಹಾಗೆ ಎಲ್ಲ ಫೋನ್ನ ಥರ ಒಂದು 2 ಕ್ಯಾಮ್ರಾ ಹಿಂದೆ ಹಾಗೂ ಒಂದು ಸಿಂಗಲ್ ಕ್ಯಾಮ್ರಾ ಮುಂದೆ ಕೊಟ್ಟಿದ್ದಾರೆ. ಸೊ ನೀವು ನೋಡಿದ ಹಾಗೆ ಇದೆ Realme C1 ಅನ್ಬಾಕ್ಸಿಂಗ್ ಹಾಗೂ ಫಸ್ಟ್ ಲುಕ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಿಲ್ಲ ಅಂತ ಸಜೆಷನ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಸಜೆಷನ್ಸ್ ಎಲ್ಲ ಓದ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೀವಿನ್ನೂ ನಮ್ಮ ಗ್ಯಾಜೆಟ್ ಗೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಇರುವಂಥ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ನಿಮಗೇನಾದ್ರು ಒಂದು ಒಳ್ಳೆ ಬಜೆಟ್ ಫೋನ್ ಕಡಿಮೆ ರೇಂಜಲ್ಲಿ ಬೇಕು ಅಂದರೆ, ಒಂದು 10,000 ಒಳಗೆ ಬೇಕು ಅಂದರೆ ಖಂಡಿತ ಈ ಫೋನ್ ಚೆಕ್ ಮಾಡಿ. ತುಂಬ ಚೆನ್ನಾಗಿರುವಂಥ ಫೋನ್ ಇದು. ಸೊ ನೀವೇನಾದರೂ ಈ ಫೋನ್ನ ಪರ್ಚೇಸ್ ಮಾಡುವಂಥ ಪ್ಲ್ಯಾನಲ್ಲಿದ್ದರೆ ಕೆಳಗಡೆ ನಾನು ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಆ ಲಿಂಕಿಂದನೇ ಹೋಗಿ ಪರ್ಚೇಸ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನೀವು ಯಾರೇ ಈ ಫೋನ್ನ ಪರ್ಚೇಸ್ ಮಾಡಿರೋ ಆ ಲಿಂಕಿಂದ ಈ ಚಾನಲ್ಗೆ ಏನಾದರೂ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.